ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. 26ನೇ ದಿನ ಮತ್ತಷ್ಟು ಭೀಕರತೆ ಬಂತು. ಶನಿವಾರ 5 ದಿನಗಳ ಅಂತ್ಯ. ಆಲ್ರೆಡಿ ಅಮೇರಿಕಾಗೆ ದಿನದಿಂದ ದಿನಕ್ಕೆ ಏನು ಮಾಡಬೇಕು ಅನ್ನೋದು ತೋರಿಸ್ತಾ ಇಲ್ಲ. ಜೊತೆಗೆ ಟ್ರಂಪರ್ಗೆ ಇದು ಪ್ರೆಸ್ಟೀಜ್ ಇಶ್ಯೂ. ಒಂದು ಸಣ್ಣ ಇರಾನ್ ಅಂತ ದೇಶ ಇವತ್ತು ಅವ್ರಿಗೆ ಒಂದು ಮಗ್ಗಲ ಮುಳ್ಳು ಅಷ್ಟೇ ಅಲ್ಲ, ಅವರ ಅಧಿಕಾರವನ್ನು ಕಳೆಯುವ ಮಟ್ಟಕ್ಕೆ ಬಂದು ನಿಂತದ. ಈ ಹಿನ್ನೆಲೆಯಲ್ಲೇ ಇವತ್ತು ಟ್ರಂಪ್ ಇದ್ದಂಥವ್ರು ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಆದರೆ ಆ ನಿರ್ಧಾರ ಅಲ್ಲಿ ಸೈನಿಕರಿಗೆ, ಅಮೇರಿಕ ಸೈನಿಕರಿಗೆ ಮೃತ್ಯು ಪಾಷಾಣ ಆದೀತ. ಯಾಕಂದರೆ ಆಲ್ರೆಡಿ IRGC ಇರಾನದ ಈ ಸೈನ್ಯದ ಬುದ್ಧಿವಂತಿಕೆ ಜೊತೆಗೆ ಅದರ ಹಿಂದಿದ್ದಂಥ ಚೈನಾ ತನ್ನ ಶಸ್ತ್ರಾಸ್ತ್ರಗಳನ್ನು ಕಳಿಸ್ತಾ ಇದೆ, ಕೊಡ್ತಾ ಇದೆ. ಹೀಗಾಗಿ ಇಲ್ಲಿವರೆಗೆ ಏನು ಗೆಲುವಿದ್ದರೂ ಅದರಲ್ಲಿ ಹೆಚ್ಚು ಕಡಿಮೆ ಚೈನಾ ಮತ್ತು ರಷ್ಯಾದ ಪಾಲು ಅದ. ಅವರಿಬ್ಬರು ಇವತ್ತು ನಿಂತು ಬಿಟ್ಟಿದ್ದಾರೆ ಅಮೇರಿಕ ವಿರೋಧವಾಗಿ. ತಮ್ಮ ವ್ಯಕ್ತಿತ್ವವನ್ನು, ತಮ್ಮ ಶಕ್ತಿಯನ್ನು, ಜಗದ ಒಂದು ಪವರನ್ನು ತಮ್ಮ ಕೈಲಿ ತೆಗೆದುಕೊಳ್ಳೋ ಸಲುವಾಗಿ. ಹೀಗಾಗಿ ಇದೆಲ್ಲ ಗೊತ್ತಿದ್ದು ಇವತ್ತು ಅನಿವಾರ್ಯವಾಗಿದೆ. ಯಾಕಂದರೆ ಭಾಳ ದೂರ ಬಂದುಬಿಟ್ಟಿದ್ದಾರೆ ಟ್ರಂಪ್ ಅವರು. ಆರಂಭದಲ್ಲಿ ನಿಲ್ಲಬೇಕಾಗಿತ್ತೇನೋ, ಆದರೂ ಅವ್ರಿಗೊಂದು ತಮ್ಮ ಮೇಲೆ ತಮಗೆ ವಿಶ್ವಾಸ, ಅಮೆರಿಕ ಮೇಲೆ ವಿಶ್ವಾಸ, ನಾವು ಸೂಪರ್ ಪವರ್ ಹೇಳಿದ್ದೆಲ್ಲರೂ ಕೇಳಬೇಕು ಅನ್ನುವಂಥ ಒಂದು ಹಠ. ಅದರಲ್ಲೂ ಇಸ್ರೇಲ್ ಮಧ್ಯ ಏಷ್ಯಾದಲ್ಲಿ ತನ್ನದೇ ಹಕ್ಕನ್ನು ಸಾಧಿಸಬೇಕು,